ನಾನು ಐಗ್ರೀವ ಮಾಡೋಣ ಅಂದ್ಕೊಂಡಿದ್ದೀನಿ. ಆದರೆ ಐಗ್ರೀವ ನಾನು ಯಾವಾಗಲೂ ಮಾಡಿ ಬೇರೆಯವ್ರಿಗೆ ಕೊಟ್ಟಿಲ್ಲ. ಸಿಹಿ ಅಂದರೆ ತುಂಬ ಇಷ್ಟ. ಕಡಲೆಬೇಳೆ ಇದು ಮಾಡಿ ನಾನು ಮಾಡಿದ್ದೀನಿ, ಮನೇಲಿ ಮಾಡಿ ತಿಂದಿದ್ದೀನಿ ಅಷ್ಟೇ, ಏನೋ ಬೇರೆಯವ್ರಿಗೆ ಇದು ಮಾಡಿಲ್ಲ. ಇವಾಗ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ ಸರ್. ಬೇಳೆ ತೊಗೋತಾ ಇದ್ದೀನಿ ನಾನು ಈ ಲೆಕ್ಕದಲ್ಲಿ. ಒಂದು 3/4 ಸ್ಪೂನ್ ಅಕ್ಕಿ ತೊಗೊತಾ ಇದ್ದೀನಿ. ಇದರಲ್ಲಿ ಎರಡೂ ನೀಟಾಗಿ ತೊಳ್ಕೊತೀನಿ ಫಸ್ಟು. ನಮ್ಮ ಮನೆಗಳಲ್ಲಿ ಹೇಳ್ತಾ ಇರ್ತಾರೆ ಒಂದು ಸಲ ತೊಳೆದ್ರೆ ಏನು, ಅದು ಯೂಸಲ್ಲ 2 ಸಲ ತೊಳಿಬೇಕು ಅಂತ. ಓಕೆ. ಇದು ಎಷ್ಟು ತೂಕ ಇರುತ್ತೆ? ಅರ್ಧ ಕೆಜಿನ? 1/4 kg ಇರುತ್ತೆ ಅದು. ಇದು 1/4 kg. 1 kg 1/4 kg ಬರುತ್ತೆ ಬಿಟ್ಟು. ಇದು 1/4 kg ಇರುತ್ತೆ. ಸೊ 2 ತಗೊಂಡು ಇರೋದ್ರಿಂದ ಅರ್ಧ kg. ಇದಕ್ಕೆ ಬೆಲ್ಲ ಎಷ್ಟು ಹಾಕ್ತೀರಾ ಅಂತ ಹೇಳ್ತೀವಿ. ಹೌದು, ಅರ್ಧ ಕೆಜಿಗೆ ಅರ್ಧ ಕೆಜಿಗೆ ಸಮ ಹೌದು. ಸ್ವೀಟ್ ಅಂದರೆ ಯಾವುದೇ ಮಾಡಬೇಕಾಗಲಿ ಅರ್ಧಕ್ಕರ್ಧ ಹಾಕಲೇಬೇಕು. ರುಚಿಯಾಗಿ ನಮಗೆ ಒಂದು ಸಿಹಿ ಪದಾರ್ಥ ಫೈನಲ್ ಸ್ಟೇಜಿಗೆ ಬಂದಾಗ ಮಾಡಿಕೊಡ್ತಿದ್ದೀರಾ. ನೋಡೋಣ ಹೇಗಾಗುತ್ತೆ ಅಂತ. ಇದು 2 ಲೋಟಕ್ಕೆ 4 ಲೋಟ ನೀರು ಹಾಕಬೇಕಾಗುತ್ತೆ. ಯಾಕೆಂದರೆ ನನಗೆ ರುಚಿ ಬಗ್ಗೆ ಅಷ್ಟು ಗೊತ್ತಿಲ್ಲ. ನಮ್ಮನೆ ಮಕ್ಕಳೆಲ್ಲನೂ ಏನು ಮಾಡೋಕ್ಕಿದ್ರೆ ಅದನ್ನೇ ರುಚಿ ಅಂತ ತಿಂದು ನಮಗೆ ಅದು ಕಾಮೆಂಟೇ ಮಾಡದೇ ಇರೋದ್ರಿಂದ ನನಗದ್ರ ಬಗ್ಗೆ ಗೊತ್ತೇ ಇಲ್ಲ. ಹೇಳಪ್ಪ. ಆ ಥರ ಏನಿಲ್ಲಪ್ಪ. ಭಯ ಏನಿಲ್ಲ ಅಂತೀಯ? ಮುಂಚೆ ಮಾಡಿದ್ರ? ಇಲ್ಲ, ಮಾಡಿಲ್ಲ. ಇದೆ ಫಸ್ಟು. ಅದೇ ಮನೆ ಮಟ್ಟಿಗೆ ನನಗೊಬ್ಬಳಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ತಿನ್ಕೊಂಡಿದ್ದೆ. ಇದಕ್ಕಿಡಿ, ಇದಕ್ಕಾಗುತ್ತೆ. ಸರಿ ಅಲ್ವಾ? ಹಯಗ್ರೀವ ನಾನೇ ಫಸ್ಟ್ ಟೇಸ್ಟ್ ಮಾಡ್ತೀನಿ. ಹೌದಾ? ಪಕ್ಕ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಚೆನ್ನಾಗಿ ಮಾಡಿ ಅಮ್ಮ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಗೆಲ್ಲಿ. ಈಗ ಏಲಕ್ಕಿ ಕುಟ್ಕೋತೀನಿ. ಒಂದು 4-5 ಏಲಕ್ಕಿ ತೊಗೋತಾ ಇದ್ದೀನಿ. 2 ಲೋಟ ಕಡಲೆಬೇಳೆ ತೊಗೊಂಡಿದ್ದೀನಿ. ಅದೇ ಪ್ರಮಾಣದಲ್ಲಿ 2 ಲೋಟ ಬೆಲ್ಲ ತೊಗೊಂಡಿದ್ದೀನಿ. 1 ಕಪ್ಪು ಒಣ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ. ಒಂದು 3-4 ಏಲಕ್ಕಿ ತೊಗೊಂಡಿದ್ದೀನಿ. ಒಂದು 2-3 ಗೋಡಂಬಿ, ಒಂದು 8 ದ್ರಾಕ್ಷಿ ತೊಗೊಂಡಿದ್ದೀನಿ ಸರ್. ಇದನ್ನು ತುಪ್ಪದಲ್ಲಿ ಹುರ್ಕೋತೀನಿ. ಇದು 5 ವಿಸಿಲ್ ಆಗಬೇಕು. ಲೈಟರ್ ಅಂದ್ಕೊಂಡೇ ಇದ್ದಾಗ ತುಂಬ 4-5 ಸಲ 10 ಸಲ ಪ್ರೆಸ್ ಮಾಡಿದ್ರು ಆಗದೆ ಇದ್ದಾಗ ಅಂತ ಊದ್ಬಿಟ್ರೆ ಊದುಗೊಳ್ಪಿ ಥರ ಮನೇಲಿ ಲೈಟರು ಚೆನ್ನಾಗಿ ಹತ್ತುತ್ತೆ. 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ ದ್ರಾಕ್ಷಿ ಗೋಡಂಬಿ ಅದು ಹುರಿಯೋದಕ್ಕೆ. ಯಾವಾಗಲೂ ದ್ರಾಕ್ಷಿ ಬೇರೆ ಗೋಡಂಬಿ ಬೇರೆ ಹುಡ್ಕೋಬೇಕು. ಇಲ್ಲ ಅಂತಂತಂದರೆ 2 ಒಂದಕ್ಕಾಗ್ಬಿಟ್ರೆ ಒಂದು ಸೀದೋಗ್ಬಿಡುತ್ತೆ, ಒಂದು ಚೆನ್ನಾಗಾಗುತ್ತೆ. ಆ ಥರ ನಾನು 5 ಕೂಗಾಗಿದೆ, ಆಫ್ ಮಾಡ್ತಾಯಿದ್ದೀನಿ. ಹೀಗೆ ಇರಬೇಕು ಅಂತೇನಿಲ್ಲ. ಉಪ್ಪೊಂದು ಕಡಿಮೆ ಇದ್ದರೆ ನಮ್ಮ ಮನೇಲಿ ಅಡುಗೆಯಲ್ಲೇ ಯಾರು ನನಗೆ ಜಗಳ ಮಾಡಿ ಹಾಗೆ ಮಾಡು ಹೀಗೆ ಮಾಡು ಅಂತ ಹೇಳೋದಿಲ್ಲ. ಆ ಥರ ಆದ್ರಿಂದನೂ ನಾನು 40 ವರ್ಷದಿಂದ ಹೇಗೆ ಸಂಸಾರದಲ್ಲಿ ಖುಷಿಯಾಗಿ ಬಂದುಬಿಟ್ಟಿದ್ದೀನಿ. ಅಂಥ ಟೆನ್ಷನ್ನೇ ಇಲ್ಲ ನನಗೆ. ಮನೆಗಳಲ್ಲಿ ಕೆಲವು ಗಂಡಸರು ಅದು ಸರಿ ಇಲ್ಲ ಇದು ಸರಿ ಇಲ್ಲ, ಮಕ್ಕಳು ಅಷ್ಟೇ ನೀನು ಚೆನ್ನಾಗಿ ಮಾಡಲ್ಲ, ನೀನು ಮುಖ ನೋಡು ಹಾಗೆ ಹೇಗೆ ಬೈತಿರ್ತಾರೆ. ಆದರೆ ನಮ್ಮ ಮನೆಗಂತೂ ನನಗೆ ಆ ಥರ ಪ್ರಾಬ್ಲಮೇ ಇಲ್ಲ. ಲೈಫಲ್ಲಿ ಊಟದ ವಿಷಯದಲ್ಲಿ ಆ ಪ್ರಾಬ್ಲಮ್ ಇಲ್ಲದೆ ಇರೋದ್ರಿಂದ ನಾನು 40 ವರ್ಷ ಖುಷಿಯಾಗಿ ಇದು ಮಾಡಿದ್ದೀನಿ ಮದುವೆ ಆದಾಗಿಂದ. ಓ ಅಮ್ಮ ಹೇಗಿದ್ದೀರಾ? ನೋಡಿ ನಿಮ್ಮ ಆಶೀರ್ವಾದದಿಂದ ಇಲ್ಲಿವರೆಗೂ ಬಂದಿದ್ದೀನಮ್ಮ. ಓಕೆ ಓಕೆ ಓಕೆ. ಅದು ಮಾಡಿದ್ರಾ?
ಮಾಡಿದ್ದೀನಿ. ಮಾಡಿದ್ರಾ? ಹೌದಾ, ಚೆನ್ನಾಗಿ ಬಂದಿತ್ತಾ? ಫಸ್ಟ್ ಕ್ಲಾಸಾಗಿ ಬಂದಿದೆ. ನಾನು ಇದೇ ಫಸ್ಟ್ ಮಾಡ್ತಿರೋದು. ಓಕೆ ಓಕೆ. ಫಂಕ್ಷನ್ಗಳಲ್ಲಿ ಯಾವಾಗಾದ್ರೂ ಮಾಡ್ತಾನೆ ಇರ್ತೀವಿ. ಅದು ತುಂಬ ಚೆನ್ನಾಗಿರುತ್ತೆ. ಅಡುಗೆಯವ್ರು ಮಾಡೋದನ್ನು ನೋಡಿದ್ದೀವಿ, ನಾವು ಮಾಡೋದನ್ನು ನೋಡಿದ್ದೀವಿ. ಹಾಂ ಹಾಂ. ಚೆನ್ನಾಗಿ ಬಂದಿದೆ. ನೀವು ಐಗ್ರೀವ ಮಾಡ್ಬೇಕಾದ್ರೆ ಹೇಗೆ ಮಾಡ್ತೀರಾ? ನಾವು ಕಡಲೆಬೇಳೆ ಬೇಯಿಸ್ಕೊಂಡ್ಬಿಡ್ತೀವಿ. ನುಣ್ಣಗೆ ಬೇಯಿಸ್ಕೊಳ್ಳಲ್ಲ, ಮುಕ್ಕಾಲು ಭಾಗ ಬೇಯಿಸ್ಕೊಂಡಿರ್ತೀವಿ. ಅದಕ್ಕೆ ಬೆಲ್ಲ ತುರಿದಿಟ್ಕೊಳ್ತೀವಿ, ಕೊಬ್ಬರಿ ತುರಿದಿಟ್ಕೊಂಡಿರುತ್ತೆ, ಆಮೇಲೆ ಏಲಕ್ಕಿ ಪುಡಿ ಇಟ್ಕೊಂಡಿರ್ತೀವಿ. ಅದು ಆರಿದ್ಮೇಲೆ ಇದೆಲ್ಲ ಹಾಕಿ ಆಮೇಲೆ ಬಾಡಿಸ್ತಾ ಇರ್ತೀವಿ. ಬಾಡಿಸಿದ್ಮೇಲೆ ಕುಕ್ಕರ್ ಕೂಗಿರುತ್ತಲ್ಲ, ಅದ್ರದ್ದು ತೆಗೆದು ಅದಕ್ಕೆ ಬೆರೆಸ್ಬಿಟ್ಟು ಬಾಡಿಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. 5 ನಿಮಿಷ ಬಿಡಬೇಕು. 5 ನಿಮಿಷ. ಎಷ್ಟು ಗಂಟೆ ತಗೊಳುತ್ತೆ ನೀವು ಮಾಡಬೇಕಾದ್ರೆ? ನೀವು ಮಾಡ್ಬೇಕಾದ್ರೆ ಎಷ್ಟು ಗಂಟೆ ತಗೊಳುತ್ತೆ? ಸುಮಾರು ಟೈಮ್ ತಗೊಳ್ಳಲ್ಲ. ಸುಮಾರು ಟೈಮ್ ತಗೊಳ್ಳಲ್ಲ. ನೀವೇ ಕೂಗ್ಬಿಟ್ಟಿತ್ತು ಅಂದರೆ ಆಮೇಲೆ ಬೇಗ ಆಗುತ್ತೆ. ನೀವು ಮನೇಲಿ ಮಾಡೋದ್ರಿಂದ ಎಲ್ಲೂ ಅಬ್ಸರ್ವ್ ಮಾಡಿಲ್ಲ. ಅಷ್ಟು ಮಾಡ್ಕೋಬೇಕು, ಅದೇನು ತೊಂದರೆ ಇಲ್ಲ. ಆಮೇಲಿಂದ ಮಾಡ್ಕೊಳ್ಳೋದು ತುಂಬಾನೇ ಈಸಿ. ಬೆಲ್ಲದ ಪುಡಿ ಇರೋದ್ರಿಂದ ಹೌದೌದು ಬೇಗ ಈಸಿ ಆಮೇಲಿಂದ. ಅದಕ್ಕೋಸ್ಕರ ನಾನೇ ಇವತ್ತು ಮಾಡಿಲ್ಲ, ಇವತ್ತು ಟ್ರೈ ಮಾಡ್ತಾ ಇದ್ದೀನಿ, ನೋಡೋಣ. ಮಾಡಿ. ಓಕೆ ಅಮ್ಮ, ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು ಅಮ್ಮ. ನೋಡೋಣ ಹೇಗಾಗಿದೆ ಅಂತ. ಇನ್ನೊಂದು ಸ್ವಲ್ಪ ಇದಾಗಬೇಕು. ಸ್ಟವ್ ಹಚ್ಚಿ ಒಂದು ಸ್ವಲ್ಪ ಇದು ಮಾಡ್ತೀನಿ. ಒಂದು ಸ್ವಲ್ಪ ಹದ ಬಂದರೆ ಬೆಲ್ಲ ಮಿಕ್ಸ್ ಮಾಡಿದರೆ ಅಲ್ಲಿಗೆ ಸರಿ ಹೋಗುತ್ತೆ. ಈಗ ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ, ದೊಡ್ಡ ಸ್ಪೂನಲ್ಲಿ ಹಾಕ್ತಾಯಿದ್ದೀನಿ. ಈ ಬೆಲ್ಲನೆಲ್ಲ ಹೀಗೆ ಹಾಕ್ತಾಯಿದ್ದೀನಿ. ದ್ರಾಕ್ಷಿ ಗೋಡಂಬಿ, ಬೆಲ್ಲ, ಒಣಕೊಬ್ಬರಿ ಪ್ರತಿಯೊಂದು ನಾನು ಅಳತೆ ಮಾಡಿ ಇಟ್ಕೊಂಡಿದ್ನಲ್ಲ, ಪ್ರತಿಯೊಂದು ಹಾಕ್ತಾಯಿದ್ದೀನಿ. ಪರವಾಗಿಲ್ಲ, ಇನ್ನೊಂದು 5 ನಿಮಿಷ ಬೇಕಾಗುತ್ತೆ ಅಷ್ಟೇ. ಇದಕ್ಕೆ ಐಗ್ರೀವೆ ರೆಡಿಯಾಗಿದೆ. ಬಿಸಿ ಬಿಸಿ ಐಗ್ರೀವ ಮಾಡಿದ್ದೀನಿ, ನೋಡಿ ಟೇಸ್ಟ್ ಮಾಡಿ. ಟೇಸ್ಟ್ ಚೆನ್ನಾಗಿದೆ. ಏನಂದರೆ ಒಂಚೂರು ಬೇಯಬೇಕಾಯ್ತು, ಅರ್ಜೆಂಟಾಗಿ ಕುಕ್ಕರ್ ತೆಗೆದಿರೋದ್ರಿಂದ ಸ್ವಲ್ಪ ಸಕ್ಕರೆ ವಾಸನೆ ಆಗಿದೆ. ಎಷ್ಟು 10ರಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀರಮ್ಮ? 5. ಓಕೆ. ಹೇಗನ್ಸಿದೆ ಅಮ್ಮ? ಏನಿಲ್ಲ, ಅವಳು ಹೇಳಿದ್ದು ಅಷ್ಟೇ. ಬೇಯೋದು ಸ್ವಲ್ಪ ಆಗಬೇಕಾಗಿತ್ತು. ಒಂದು ಕುದಿ ಬೇಯಿಸಿದರೆ ತುಂಬ ಚೆನ್ನಾಗಿ ಬಂದಿರುತ್ತೆ. ಇನ್ನೆಲ್ಲ ಮಿಕ್ಕಿದ್ದೆಲ್ಲ ಚೆನ್ನಾಗಿದೆ. ಏಲಕ್ಕಿ ಪುಡಿ ಒಂಚೂರು ಹಾಕಿದ್ರೆ ಇನ್ನೂ ಗಮ್ಮಂತೆ ಬೊಂಬಾಟಾಗಿರುತ್ತೆ. ಏಲಕ್ಕಿ ಪುಡಿ ಬೇಕು. 10ರಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀರ ನೀವು? ನಾನು 9 ಕೊಡ್ತೀನಿ ಅವಳಿಗೆ.